ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ. ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತಿಸ್ತೇನೆ. ಪ್ರಿಯರೇ, ಈ ಜೀವವಾಣಿ ಕಾರ್ಯಕ್ರಮವನ್ನು ನೀವು ಎಷ್ಟು ಸಮಯದಿಂದ ನೋಡ್ತಾ ಇದ್ದೀರಿ. ದೇವರಿಗೆ ಸ್ತೋತ್ರ. ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮಗೆ ಆಶೀರ್ವಾದ ಮಾಡಿದ್ದಾನೆ. ಈ ಕಾರ್ಯಕ್ರಮ ಮುಖಾಂತರ ನಿಮಗೆ ಬಿಡುಗಡೆ ಆಗಿದೆ, ಸ್ವಸ್ಥತೆ ಆಗಿದೆ. ಏಕೆಂದರೆ ಈ ವಾಕ್ಯದಲ್ಲಿ ಜೀವ ಉಂಟು. ಈ ಜೀವವುಳ್ಳ ವಾಕ್ಯವನ್ನು ಕೇಳುವಾಗ ಏನಾಗ್ತದೆ? ಬಿಡುಗಡೆ ಆಗ್ತದೆ, ಸ್ವಸ್ಥತೆ ಆಗ್ತದೆ. ಪ್ರಿಯರೇ, ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಕಥನೆ ಅದೇ ಪ್ರಕಾರ ಇವತ್ತು ಕೂಡ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗುವಂತ ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರಿಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯಕ್ಕಾಗಿ ಸ್ತೋತ್ರ. ನಿನ್ನ ಪ್ರಿಯ ಮಕ್ಕಳು ಆಗಿದ್ದರೆ ಕಥನೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ನೋಡುವಾಗ ಕಥನೆ ಅವರಿಗೆ ಸ್ವಾಮಿ ನೀನು ಅವರ ಹೃದಯದಲ್ಲಿ ಮಾತಾಡು ಸ್ವಾಮಿ, ಪರಿವರ್ತನೆ ಮಾಡು ಕಥನೆ ಎಂದು ನಾನು ಪ್ರಾರ್ಥನೆ ಕಥನೆ ನೀನು ಮಾತಾಡಬೇಕು, ನಾವು ಕೇಳಬೇಕು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ, ಆಮೇನ್. ಪ್ರಿಯರೇ, ಇವತ್ತು ನಾವು ದೇವರ ವಾಕ್ಯವನ್ನು ಕೇಳುವ ರೋಮಾಪುರದ ಬರೆದ ಪತ್ರಿಕೆಯಲ್ಲಿ 8 ಅಲ್ಲಿ ದೇವರ ವಾಕ್ಯ ಕ್ರಿಸ್ತನಲ್ಲಿ ಇದ್ದವರಿಗೆ ಅಪರಾಧ ಇಲ್ಲವೇ ಇಲ್ಲ. ಕ್ರಿಸ್ತನಲ್ಲಿ ಇದ್ದವರಿಗೆ, ಇಲ್ಲದವರಿಗೆ ಹೇಳಿಲ್ಲ, ಇದ್ದವರಿಗೆ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳಿದೆ, ಆದ್ದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಕ್ರಿಸ್ತನಲ್ಲಿ ಇದ್ದವರಿಗೆ, ಯೇಸು ಕ್ರಿಸ್ತನನ್ನು ಸ್ವಂತ ಆಗಿದ್ದಾನೆ, ಸ್ವಂತ ರಕ್ಷಕನು ಎಂದು ಯಾರ್ಯಾರು ಸ್ವೀಕಾರ ಮಾಡಿದ್ದಾರೆ, ಮಾನಸಾಂತರಾಗಿ ಪಶ್ಚಾತ್ತಾಪ ಆಗಿ ಅವರು ಯಾರಾಗಿದ್ದಾರೆ ಎಂದು ಅರಿವಾಗಿ ಅವರಿಗೆ ಅವರು ಯೇಸು ಕ್ರಿಸ್ತ ನನಗೆ ಸ್ವಂತ ರಕ್ಷಕನ ಸ್ವೀಕಾರ ಮಾಡಿದರೆ ಅವರಿಗೆ ಅಪರಾಧ ಇಲ್ಲ ಎಂದು ಹೇಳ್ತದೆ. ಅಲ್ಲಿ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಅವನಿಗೆ ನ್ಯಾಯ ತೀರ್ಪು ಆಗುವುದಿಲ್ಲ. ಒಂದು ದಿವಸ ಎಲ್ಲ ಜಗತ್ತಿನ ಜನರಿಗೆ ನ್ಯಾಯ ತೀರ್ಪುಂಟು, ಸತ್ಯವೇದ ಹೇಳ್ತಾ ಉಂಟು. ಆದರೆ ಯೇಸುವನ್ನು ಯಾರು ಸ್ವೀಕಾರ ಮಾಡಿದೆ ಅವರಿಗೆ ನ್ಯಾಯ ತೀರ್ಪು ಇಲ್ಲ ಎಂದು ದೇವರ ವಾಕ್ಯ ಇಲ್ಲಿ ಹೇಳ್ತದೆ. ಸತ್ಯವೇದ ಹೇಳ್ತಾ ಉಂಟು, ಅವನಿಗೆ ನ್ಯಾಯ ತೀರ್ಪು ಇಲ್ಲ. ಆಯಿತು, ಅವನು ಸ್ವೀಕಾರ ಮಾಡೋಕ್ಕೆ ನ್ಯಾಯ ತೀರ್ಪು ಆಗಿ ಹೋಯ್ತು. ಏನು? ಅವನು ಆ ನ್ಯಾಯ ತೀರ್ಪಿಂದ ಪಾರಾದ. ಅವನು ಏಕೆ? ಅವನು ರಕ್ಷಣೆ ಹೊಂದಿದ, ದೇವರ ಕಡೆಗೆ ತಿರುಗಿದ. ಕ್ರಿಸ್ತನ ಮುಂದೆ ನಾನು ಯೋಗ್ಯನಲ್ಲ ನಿಲ್ಲಕ್ಕೆ, ಏಕೆ ನಾನು ಒಂದು ಪಾಪಿಯಾಗಿದ್ದೇನೆ, ನಾನು ಪಾಪದಲ್ಲಿ ಹುಟ್ಟಿದ್ದೇನೆ, ಪಾಪದಲ್ಲಿ ಜೀವಿಸ್ತಾ ಇದ್ದೇನೆ ಎಂದು ಅರಿವಾಗಿ ಮಾನಸಾಂತರಾಗಿ ಪಶ್ಚಾತ್ತಾಪಾಗಿ ಯೇಸುವನ್ನು ಸ್ವೀಕಾರ ಮಾಡಿದವನಿಗೆ ಅವನಿಗೆ ನ್ಯಾಯ ಅಪರಾಧ ನಿರ್ಣಯವಿಲ್ಲವೇ ಇಲ್ಲ. ಅವನಿಗೆ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಉಂಟು. ಪ್ರಿಯರೇ, ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದ್ದು, ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು, ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನ ಉಂಟಾದ ನಿಯಮ. ಯಾವಾಗ ಯೇಸುವನ್ನು ಸ್ವೀಕಾರ ಮಾಡ್ತೇವೆ ಒಳಗಿನ ನಿಯಮ ಬದಲಾಗ್ತದೆ. ಒಳಗಿನ ನಿಯಮ ಅಲ್ಲಿ ಪವಿತ್ರಾತ್ಮನ ನಿಯಮ ಬರ್ತದೆ. ಪವಿತ್ರಾತ್ಮನ ಜೀವ ಒಳಗೆ ಬರ್ತದೆ. ಅವನ ಒಳಗೆ ಪವಿತ್ರಾತ್ಮನ ಜೀವ, ಆತನ ನಿಯಮ ಅದು ಹೋಗ್ತದೆ. ಹಳೆಯ ನಿಯಮ ಹೋಗ್ತದೆ, ಹಳೆಯ ಸಿಸ್ಟಮ್ ಹೋಗ್ತದೆ, ಹೊಸತ್ತು ಬರ್ತದೆ. ಹೊಸತ್ತು ಪರಿಶುದ್ಧ ಆತ್ಮ, ಆ ಜೀವವುಳ್ಳ ಆ ನಿಯಮ ಬರ್ತದೆ ಒಳಗೆ. ಕ್ರಿಸ್ತನ ನಿಯಮ ಬರ್ತದೆ, ಕ್ರಿಸ್ತನ ಜೀವ ಅವನ ಒಳಗೆ ಬರ್ತದೆ. ನಿತ್ಯ ಜೀವಿಸುವ ಆ ಜೀವ ಅವನ ಒಳಗೆ ಬರ್ತದೆ. ಕ್ರಿಸ್ತನೊಟ್ಟಿಗೆ ಜೀವಿಸುವ ಜೀವ ಅವನಿಗೆ ಬರ್ತದೆ. ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು, ನಿಂದಾದ ನಿಯಮವು ನಿಮ್ಮನ್ನು ಪಾಪ ಮರಣಗಳಿಂದ ಕಾರಣವಾದ ನಿಯಮದಿಂದ, ನೋಡಿ, ಪಾಪ ಮರಣದಿಂದ ಆ ನಿಯಮ. ಮೊದಲು ಯಾವ ನಿಯಮ ಇತ್ತು? ಒಬ್ಬ ಪಾಪದಲ್ಲಿ ಹುಟ್ಟಿದವನಿಗೆ, ಪಾಪದಲ್ಲಿ ಜೀವಿಸೋನಿಗೆ ಪಾಪ ಮರಣದ ನಿಯಮ ಒಳಗಿತ್ತು. ಪಾಪ ಮತ್ತು ಮರಣದ ನಿಯಮ ಉಂಟು. ಯಾವ ಮರಣ? ಈ ಮರಣ ಅಲ್ಲ. ಈ ಮರಣ ಎಲ್ಲರೂ ಹೋಗಬೇಕು, ಶರೀರ ಬಿಡಲಿಕ್ಕುಂಟು. ಎಲ್ಲ ಮಾನವನು ಈ ಲೋಕದಲ್ಲಿ ಶರೀರ ಬಿಡಲಿಕ್ಕುಂಟು. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತ್ಮದ ಮರಣ ವೆರಿ ಡೇಂಜರಸ್. ಪಾಪ ಆತ್ಮದ ಮರಣ ಅದು. ಯೇಸು ಕ್ರಿಸ್ತನು ಪ್ರಿಯರೇ ಈ ಲೋಕದಲ್ಲಿ ಬಂದದ್ದು ಆ ಮರಣದಿಂದ ಬಿಡುಗಡೆ ಮಾಡಲಿಕ್ಕೆ. ಆತ್ಮದ ಮರಣದಿಂದ ಮಾನವನಿಗೆ ಬಿಡುಗಡೆ ಮಾಡಲಿಕ್ಕೆ ಯೇಸು ಈ ಲೋಕಕ್ಕೆ ಬಂದದ್ದು. ಈ ಲೋಕಕ್ಕೆ ಮಾನವನು ಮಾಡಿದ ಪಾಪ, ಮಾನವನು ಶರೀರದಲ್ಲಿ ಇರುವಾಗ ಪಾಪ ಮಾಡಿದ್ದಾನೆ. ಅದಕ್ಕೋಸ್ಕರ ದೇವರು
ತನ್ನ ಮಗನಿಗೆ ಕಳಿಸ್ತನೋ, ಶರೀರವಾಗಿ ಕಳಿಸ್ತನೋ, ಶರೀರದಿಂದ ಮಾಡಿದ ಪಾಪವನ್ನು ಶರೀರ ರೀತಿಯಲ್ಲಿ ಅದು ಪಾಪ ಪರಿಹಾರ ಆಗಬೇಕು. ಅದಕ್ಕೋಸ್ಕರ ದೇವರು ಯೇಸುವನ್ನು ಕಳಿಸ್ತನು. ಮಾನವನ ಒಳಗೆ ಒಂದು ನಿಯಮ ಉಂಟು. ಯಾವ ನಿಯಮ? ಪಾಪದ ನಿಯಮ, ಮರಣದ ನಿಯಮ ಉಂಟು. ಅದು ಬದಲಾವಣೆ ಮಾಡಲಿಕ್ಕೆ ಯೇಸು ಕ್ರಿಸ್ತನು ಬಂದವನು. ಅದು ಬದಲಾಯಿಸಬೇಕು. ದೇವರ ಪ್ರೀತಿ ನೋಡಿ, ದೇವರು ಮಾನವನಿಗೆ ಎಷ್ಟು ಪ್ರೀತಿ ಮಾಡ್ತಾನೆ, ಆ ನಿಯಮ ಬದಲಾಗಬೇಕು. ಈ ಶರೀರ ಬಿಟ್ಟ ನಂತರ ಅವನು ನರಕಕ್ಕೆ ಹೋಗಬಾರ್ದು, ಅವನು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕು. ನಿತ್ಯ ಜೀವ ಪಡೆದುಕೊಳ್ಳಬೇಕಾದರೆ ಈಗನೇ ಶರೀರದಲ್ಲಿ ಇರುವಾಗಲೇ ನಾವು ಆ ಜೀವವನ್ನು, ಕ್ರಿಸ್ತನ ನಿಯಮವನ್ನು ಪಡೆದುಕೊಳ್ಳಬೇಕು. ಹಳೆಯ ನಿಯಮ, ಮರಣದ ನಿಯಮ, ಆ ಪಾಪದ ನಿಯಮ ಹೋಗಬೇಕು, ಹೊರಗೆ ಹೋಗಬೇಕು. ಕ್ರಿಸ್ತನ ನಿಯಮ, ಆ ಜೀವ, ನಿತ್ಯ ಜೀವ ನಿಯಮವನ್ನು ನಾವು ಪಡೆದುಕೊಳ್ಳಬೇಕೆಂದು ಅದು ದೇವರ ಬಯಕೆ ಆಗಿದೆ, ಅದು ದೇವರ ಚಿತ್ತವಾಗಿದೆ. ಅದಕ್ಕೆ ಸರಿ ಇಲ್ಲಿ ಬರೆಯಲ್ಪಟ್ಟಿದ್ದ ಪ್ರಿಯರೇ, ಅಲ್ಲಿ ದೇವರ ವಾಕ್ಯವಿದೆ, ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. ಕ್ರಿಸ್ತ ಯೇಸುವಿನ ಮೂಲಕ ಅದು ಬಿಡಿಸಿತು ಎಂದು ದೇವರ ವಾಕ್ಯವಿದೆ. ಬಿಡುಗಡೆ ಆಯಿತು, ಬಿಡುಗಡೆ ಆಗಿದೆ. ಆಲ್ರೆಡಿ ಬಿಡುಗಡೆ 2000 ವರ್ಷದ ಮೊದಲು 18 ವರ್ಷ ಆಯಿತು, ಅದು ಬಿಡುಗಡೆ ಆಗಿದೆ. ಆಲ್ರೆಡಿ ಶಿಲುಬೆಯಲ್ಲಿ ಬಿಡುಗಡೆ ಮಾಡಿದ್ದಾನೆ. ಯೇಸು ಜಯವನ್ನು ಕೊಟ್ಟಿದ್ದಾನೆ, ಎಲ್ಲ ಮಾನವನಿಗೆ ಜಯ ಕೊಟ್ಟಿದ್ದಾನೆ. ಆ ಮರಣದಿಂದ ಜಯವನ್ನು ಕೊಟ್ಟಿದ್ದಾನೆ, ಪಾಪದಿಂದ ಜಯವನ್ನು ಕೊಟ್ಟಿದ್ದಾನೆ. ಆಲ್ರೆಡಿ ಜಯ ಹೊಂದಿದ್ದಾನೆ. ಯೇಸು ಶರೀರದಲ್ಲಿ ಬಂದು ಜಯ ಹೊಂದಿದ್ದಾನೆ. ಈಗ ನಾವು ಯೇಸುವನ್ನು ಸ್ವೀಕಾರ ಮಾಡಿದಾಗ ನಾವು ಕೂಡ ಜಯ ಹೊಂದುತ್ತೇವೆ. ನೀವು ಕೂಡ ಜಯ ಹೊಂದುತ್ತೀರಿ. ಸ್ವೀಕಾರ ಮಾಡುವಾಗ ಯಾರು ಸ್ವೀಕಾರ ಮಾಡಿದ್ದಾನೆ ಅವರು ಜಯ ಹೊಂದುತ್ತಾರೆ. ಅಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಧರ್ಮಶಾಸ್ತ್ರವು ನಮ್ಮ ಶರೀರದಿನ ಭಾವದ ನಿಮಿತ್ತ, ಧರ್ಮಶಾಸ್ತ್ರವು ನಮ್ಮ ಶರೀರದ ಅಭ್ಯಾಸದ ನಿಮಿತ್ತ ನಿರ್ಬಲವಾದ ಯಾವ ಕೆಲಸವನ್ನು ಮಾಡಲಾರದೆ. ನಿರ್ಬಲವಾದ ಯಾವ ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ. ಆ ಧರ್ಮಶಾಸ್ತ್ರಕ್ಕೆ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ. ಧರ್ಮಶಾಸ್ತ್ರ ಯಾಕೆ ಕೊಟ್ಟದ್ದು? ನೀನೊಂದು ಪಾಪಿಯಾಗಿದೆ ಎಂದು ಒಂದು ನಾವು ಬೆಳಿಗ್ಗೆ ಎದ್ದು ನೋಡ್ತೀವಲ್ಲ, ಒಂದು ಕಾಚಿ ನೋಡ್ತೀವಲ್ಲ, ಗ್ಲಾಸಲ್ಲಿ ನೋಡ್ತೇವೆ, ಓ ಹೇಗೆ ನಮ್ಮ ಮುಖ ಸರಿ ಉಂಟಾ, ನಾವು ಯಾವ ರೀತಿಯಲ್ಲಿ ಇದ್ದೇವೆ, ಮುಖದಲ್ಲಿ ಏನು ತಾಗಿದೆಯಾ ಎಂದು. ಅದೇ ಪ್ರಕಾರ ಧರ್ಮಶಾಸ್ತ್ರ ನಾವು ಯಾರೇ ಆಗಿದೆ ಎಂದು ತೋರಿಸಿಕೊಡ್ತೇವೆ ಅಷ್ಟೇ. ಅದನ್ನು ಬಿಡುಗಡೆ ಕೊಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಬಿಡುಗಡೆ ಆಗೋದಿಲ್ಲ. ಅದರಲ್ಲಿ ಬಿಡುಗಡೆ ಯೇಸುವಿನ ರಕ್ತದ ಮುಖಾಂತರ, ಯೇಸುವಿನ ಮುಖಾಂತರ ಮಾತ್ರ ಬಿಡುಗಡೆ. ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ಧರ್ಮಶಾಸ್ತ್ರವು ಶರೀರದಿನ ಸ್ವಭಾವವಾದ ನಿಮಿತ್ತ ನಿರ್ಬಲವಾಗಿ ಯಾವ ಕೆಲಸವನ್ನು ಮಾಡಲಾರದಿತ್ತು. ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಧರ್ಮಶಾಸ್ತ್ರಕ್ಕೆ. 10 ಕಟ್ಟಲೆ ಉಂಟು, ಯಾರಿಗೆ ಪಾಲಿಸಲಿಕ್ಕೆ ಆಗೋದಿಲ್ಲ. ಒಂದು ದಿವಸ ಯೇಸುವಲ್ಲಿ ಒಬ್ಬ ಬರ್ತಾನೆ, ಒಬ್ಬ ನೀತಿವಂತನು ಬರ್ತಾನೆ. ಅಂದರೆ ಅವನೇ ನೀತಿವಂತನ ಎನಿಸ್ತಾನೆ. ಬಂದು ನಾನು ನಿತ್ಯ ಜೀವ ಪಡ್ಕೊಳ್ಳಬೇಕು, ಏನು ಮಾಡಬೇಕು? ಯೇಸು ಹತ್ರ ಒಂದು ಪ್ರಶ್ನೆ ಹೇಳ್ತಾ ಇದ್ದೇನೆ, ನಿತ್ಯ ಜೀವ ನಾನು ಹೇಳಬೇಕು, ನೀನು ಹೇಗೆ ಸತ್ಯವೇದ ಓದ್ತೈತಿ, ಧರ್ಮಶಾಸ್ತ್ರ ಹೇಗೆ ಪಾಲಿಸಿ? ಎಲ್ಲ ಅವನು ಹೇಳ್ತೀವಿ, ಎಲ್ಲ ಧರ್ಮಶಾಸ್ತ್ರ ನಾನು ಪಾಲಿಸ್ತಾ ಇದ್ದೇನೆ, ಎಲ್ಲ ಧರ್ಮಶಾಸ್ತ್ರ ನಾನು ಪಾಲಿಸ್ತೇನೆ. ಯೇಸು ಹೇಳ್ತಾನೆ, ಒಂದು ಕಡಿಮೆ ಉಂಟು ನಿನ್ನದು. ಏಕೆ? ನಿನ್ನಲ್ಲಿದ್ದ ಆಸ್ತಿ ಎಲ್ಲ ಮಾರಿ ನಿನ್ನ ಬಡವರಿಗೆ ಕೊಡು, ಆಗ ನಿನಗೆ ಏನಾಗೋದು? ನಿತ್ಯ ಜೀವ ಸಿಗೋದು. ಅವನು ಬೇಸರ ಹಾಗೆ ಹೋದನಂತೆ. ಅಂದರೆ ಧರ್ಮಶಾಸ್ತ್ರವು ಯಾರಿಗೆ ಪಾಲಿಸಲಿಕ್ಕೆ ಆಗಲಿಲ್ಲ, ಆದ ಕಾರಣ ಅಲ್ಲಿ ಯಾರು ನೀತಿವಂತರಾಗಲಿಲ್ಲ. ದೇವರ ಮುಂದೆ ಯಾರು ಧರ್ಮಶಾಸ್ತ್ರ ಪಾಲಿಸಿದ ನೀತಿವಂತರಿಲ್ಲ. ನೋಡಿ, ಮೋಶೆ ಕೂಡ ದೇವರ ಮನೆಯಲ್ಲಿ ಒಬ್ಬ ಸೇವಕನು. ಆದರೆ ಹೊಸ ಒಡಂಬಡಿಕೆ ಆಗಲ್ಲ. ಯೇಸುವನ್ನು ಸ್ವೀಕಾರ ಮಾಡಿದವರು ಎಲ್ಲರೂ ದೇವರ ಮಕ್ಕಳು. ಹಾಗಾದರೆ ದೇವರ ಸೇವಕರು ದೊಡ್ಡವರು, ದೇವರ ಮಕ್ಕಳು ದೊಡ್ಡವರು? ಮಕ್ಕಳು ದೊಡ್ಡವರು. ಸ್ಥಾನಿಕನಾದ ಯೆಹೋವನು ಎಲ್ಲ ಪ್ರವಾದಿಗಳಿಗಿಂತ ದೊಡ್ಡವನಾಗಿದ್ದಾನೆ. ಇಷ್ಟು ತನಕ ಬಂದ ಲೋಕದಲ್ಲಿ ಎಷ್ಟು ಪ್ರವಾದಿಗಳು ಬಂದಿದ್ದಾರೆ, ಆತನು ದೊಡ್ಡವನು, ಶ್ರೇಷ್ಠ ಪ್ರವಾದಿ. ಆದರೆ ಪರಲೋಕದಲ್ಲಿ ಆತ ನಿಮಗಿಂತ ಚಿಕ್ಕವನೆಂದು ಯೇಸು ಹೇಳ್ತಾನೆ. ನೋಡಿ, ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಯಾರು ಹುಟ್ಟಿದ್ದಾರೆ, ಹೊಸ ಒಡಂಬಡಿಕೆ ಹುಟ್ಟಿ ಯೇಸುವಿನ ಶಿಲುಬೆಯ ನಂತರ ಪುನರುತ್ಥಾನದ ನಂತರ ಯಾರ್ಯಾರು ಹುಟ್ಟಿದ್ದಾರೆ ಈ ಲೋಕದಲ್ಲಿ, ಯಾರ್ಯಾರು ಯೇಸು ಕ್ರಿಸ್ತನಿಗೆ ಸ್ವೀಕಾರ ಮಾಡಿದರೆ ಅವರು ದೇವರ ಮಕ್ಕಳು. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ದೇವರು ಕೊಟ್ಟಿದ್ದಾನೆ. ಹಾಗಾದರೆ ಮಕ್ಕಳು ಶ್ರೇಷ್ಠರು, ಮಕ್ಕಳು ಬಾಧ್ಯರಾಗಿದ್ದಾರೆ. ಆಸ್ತಿಯ ಬಾಧ್ಯರು ಮಕ್ಕಳು, ಸೇವಕರಲ್ಲ. ಮಕ್ಕಳು ಬಾಧ್ಯರಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಯಾರ್ಯಾರು ಹುಟ್ಟಿದ್ದಾರೆ ಅವರು ದೇವರ ಮಕ್ಕಳಾಗಿದ್ದಾರೆ. ಇವತ್ತು ಪ್ರಿಯರೇ, ನೀವು ದೇವರ ಮಕ್ಕಳಾಗಿದ್ದೀರಾ, ದೇವರ ಮಕ್ಕಳಾಗಿ ಹುಟ್ಟಿದ್ದೀರಾ.
ಅತಿ ಅಮೂಲ್ಯವಾಗಿ ದೇವರ ಮಕ್ಕಳಾಗಿ ನಾವು ಹುಟ್ಟಬೇಕು. ಅಲ್ಲಿ ಪುನಃ ದೇವರ ವಾಕ್ಯ ಹೇಳ್ತದೆ, ಅದು ದೇವರ ಮಾಡಿದನು ಏನೆಂದರೆ ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪದಿನವಾದ ನರಭಾವದ ರೂಪದಲ್ಲಿ ಕಳುಹಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದನು. ನೋಡಿ, ಪಾಪ ಪರಿಹಾರ ಆಗಬೇಕಾದರೆ ಒಬ್ಬ ಮಾನವನಿಗೆ ಅದು ಕೆಲಸ ಯೇಸು ಮಾಡಿ ಆಗಿದೆ. ಯೇಸು ಆಲ್ರೆಡಿ ಶಿಲುಬೆಯಲ್ಲಿ ಮಾಡಿ ಆಗಿದೆ. ಮಾನವನಾಗಿ ಬಂದು ನರಾವತಾರಾಗಿ ಬಂದು ಈ ಲೋಕದಲ್ಲಿ ಬಂದು ಆತನು ಮಾಡಿ ಆಲ್ರೆಡಿ ಆಗಿದೆ ಶಿಲುಬೆಯಲ್ಲಿ. ಇನ್ನು ಪಾಪ ಪರಿಹಾರ ಮಾಡಲಿಕ್ಕೆ ಪುನಃ ಯಾರು ಬರುವುದಿಲ್ಲ. ಪುನಃ ದೇವರು ಯಾರಿಗೆ ಕೂಡ ಕಳಿಸುವುದಿಲ್ಲ. ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ ಆಯಿತು. ಇನ್ನು ಯಾರಿಗೆ ಕಳಿಸುವುದಿಲ್ಲ. ಇನ್ನು ರಕ್ಷಕನು ಬೇರೆ ರಕ್ಷಕನು ಬರುವುದಿಲ್ಲ. ಸತ್ಯವೇದ ಪ್ರಕಾರ ಇನ್ನು ಬೇರೆ ರಕ್ಷಕನು ಭೂಲೋಕಕ್ಕೆ ಬರುವುದಿಲ್ಲ. ರಕ್ಷಕನು ಬಂದು ಆಗಿದೆ, ಬಂದು ರಕ್ಷಣೆ ಕೊಟ್ಟು ಆಗಿದೆ. ಈಗ ಆ ರಕ್ಷಕನನ್ನು ನಾವು ನಂಬಬೇಕು, ಸ್ವೀಕಾರ ಮಾಡಬೇಕು. ಆಗ ನಮಗೆ ರಕ್ಷಣೆ ಆಗ್ತದೆ, ಮಾನವನಿಗೆ ರಕ್ಷಣೆ ಆಗ್ತದೆ. ಇಲ್ಲದ ರಕ್ಷಣೆ ಇಲ್ಲ, ಇಲ್ಲದ ರಕ್ಷಣೆ ಆಗುವುದಿಲ್ಲ. ಆಲ್ರೆಡಿ ಬಂದಾಗ ದೇವರು ತನ್ನ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದಾನೆ. ದೇವರು ಮಾಡಿ ಆಗಿದೆ. ದೇವರ ಕೆಲಸ ದೇವರು ಮಾಡಿ, ದೇವರ ಪಾಠ ದೇವರು ಮಾಡಿ ಆಗಿದೆ. ದೇವರು ಏನು ನುಡಿದದನ್ನು ಆದಿ ಕಾಂಡದಲ್ಲಿ ಅದು ನುಡಿದಿದ್ದಾನೆ. ಅದು ನುಡಿದದ್ದು ಮಾಡಿ ಆಗಿದೆ. ಇನ್ನೂ ಮಾಡಲಿಕ್ಕಿಲ್ಲ, ಇನ್ನೂ ಬರಲಿಕ್ಕಿಲ್ಲ. ಇನ್ನೊಮ್ಮೆ ಯೇಸು ಕ್ರಿಸ್ತನ ಶಿಲುಬೆಗೆ ಹೋಗುವುದಿಲ್ಲ, ಮಾಡಿ ಆಗಿದೆ. ಇನ್ನೊಮ್ಮೆ ಬರುವುದು ನ್ಯಾಯ ತೀರ್ಪಿಗೆ ಬರ್ತಾನೆ. ಆತನು ನ್ಯಾಯ ತೀರ್ಪು ಮಾಡಲಿಕ್ಕೆ ಬರುವುದು ಯೇಸು ಕ್ರಿಸ್ತನು. ಅದಕ್ಕೋಸ್ಕರ ಆತನು ಮಾಡಿ ಆಗಿದ್ದನ್ನು ನಾವು ಸ್ವೀಕಾರ ಮಾಡಲಿಕ್ಕುಂಟು ಅಷ್ಟೇ. ಏನು ಮಾಡಿದನೋ ಅದು ಸ್ವೀಕಾರ ಮಾಡುವುದು. ಆತನು ಶಿಲುಬೆಯಲ್ಲಿ ಮಾಡಿ ಆಗಿದೆ. ಆತನು ಪುನರುತ್ಥಾನ ಆಗಿದ್ದಾನೆ ಆಲ್ರೆಡಿ. ಆತನು ಜೀವಿಸೋ ದೇವರು. ನಿಮಗೆ ಕಣ್ಣಿಗೆ ಕಾಣಲಿಕ್ಕೆ ಇಲ್ಲ. ದೇವರನ್ನು ಯಾರು ಕಾಣಲಿಕ್ಕೆ ಆಗೋದಿಲ್ಲ. ಮೋಶೆ ಹೇಳ್ತಾನೆ, ನಿನಗೆ ಕಾಣಬೇಕು, ನಿನಗೆ ನೋಡಬೇಕು. ದೇವರು ಹೇಳ್ತಾನೆ, ನನಗೆ ನೋಡಿದೆ ನೀನು ಸತ್ತೇ ಹೋಗ್ತಿ, ಸುಟ್ಟು ಹೋಗ್ತಿ, ನೀನು ನೋಡಲಿಕ್ಕೆ ಆಗೋದಿಲ್ಲ. ಅಲ್ಲ, ನಿನಗೆ ನೋಡಬೇಕು. ಹಾಗೆ ನೀನು ಬಂಡೆಯ ಮೇಲೆ ನಿಲ್ಲು. ನಾನು ಅಲ್ಲಿದ್ದ ಪಾರಾಗ್ತಾ ಹೋಗುವಾಗ ನೀನು ದೂರದಲ್ಲಿ ಒಂದು ಬೆನ್ನು ನೋಡ್ಬೋದು. ಏನು ದೇವರು ನೋಡಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ಯಾರ ಮಾನವನಿಗೆ ದೇವರು ನೋಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ಸರ್ ದೇವರ ಪ್ರೀತಿ ನೋಡಿ. ದೇವರೇ ಮಾನವನಾಗಿ ಬಂದ. ಯೇಸು ಕ್ರಿಸ್ತನ ಮಾನವನಾಗಿ ಬಂದ, ತನ್ನನ್ನು ತಗ್ಗಿಸಿದ. ಏಕೆ? ಮಾನವನಿಗೆ ರಕ್ಷಣೆ ಕೊಡಬೇಕೆಂದು ಪ್ರೀತಿ ಮಾಡಿ. ನೋಡಿ, ತನ್ನ ಸ್ವರೂಪವಾಗಿ ಸೃಷ್ಟಿ ಮಾಡಿದ ದೇವರು ಮಾನವನಿಗೆ ಬಿಟ್ಟು ಬಿಡ್ತಾನ? ಹೀಗೆ ಬಿಟ್ಟು ಬಿಡ್ತಾನ? ಸಾಧ್ಯನೇ ಇಲ್ಲ, ಬಿಡುವುದಿಲ್ಲ. ಆತನ ನ್ಯಾಯಾಧಿಪತಿ, ನ್ಯಾಯ ಮಾಡೋ, ಸರಿಯಾದ ನ್ಯಾಯ ಮಾಡೋ ಏನು ನುಡಿದಿದ್ದಾನೆ ಪ್ರಿಯರೇ, ಆತನು ಮಾಡುವ ದೇವರಾಗಿದ್ದಾನೆ. ಆದಿ ಖಂಡದಲ್ಲಿ ಯಾರು ನುಡಿದಿದ್ದಾನೆ, ಏನು ನುಡಿದಿದ್ದಾನೆ ಅದು ಮಾಡುವನಾಗಿದ್ದಾನೆ. ಆದಮನಿಗೆ ಹೇಳ್ದ, ನೀನು ಈ ಲೋಕದಲ್ಲಿ ಆಶೀರ್ವಾದ ಹೊಂದು, ಮೆಲ್ಟ್ಫೈ ಆಗು. ಅದು ನುಡಿದದನ್ನು ದೇವರು ವಾಪಸ್ ತೆಗೆಯಲಿಲ್ಲ. ಅವನು ಪಾಪ ಮಾಡಿದ, ದೇವರಿಂದ ದೂರವಾದ. ಆದರೂ ದೇವರು ಏನು ನುಡಿದಿದ್ದಾನೆ ಅದು ತೆಗೆಯಲಿಲ್ಲ. ಆಶೀರ್ವಾದ ವಾಪಸ್ ತೆಗೆಯಲಿಲ್ಲ. ಒಂದು ಸರಿ ಹೇಳಿದ್ದು ಹೇಳಿ ಆಯಿತು. ವಾಪಸ್ ತೆಗೆಯೋರಲ್ಲ, ಅದಕ್ಕೆ ಸೊಲ್ಯೂಷನ್ ಕೊಟ್ಟ. ಪಾಪ ಮಾಡಿದರೆ ಆದಮನ ಪಾಪ ಮಾಡೋ ಅವನಿಗೆ ಒಂದು ಸೊಲ್ಯೂಷನ್ ಏನು? ಆ ಪಾಪ ಮಾಡುವಾಗ ಒಂದು ಕುರಿಯನ್ನು ಕಡಿದು ಆ ಚರ್ಮವನ್ನು ಉದಿಸಿದ. ಏಕೆ? ಅವನು ಪಾಪ ಮಾಡಿದ, ಅವನ ಬಟ್ಟೆ ಇಲ್ಲದವನೆಂದು ಅವನಿಗೆ ಆ ಒಂದು ಒದಿಸಿದ. ಆ ರಕ್ತ, ಕುರಿಯ ರಕ್ತ ನೆಲಕ್ಕೆ ಬಿತ್ತು. ಆ ರಕ್ತದಿಂದ ಪಾಪ ಪರಿಹಾರ ಇಲ್ಲ. ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರ ಪಾಪ ಪ್ರಿಯರೇ. ಇನ್ನೊಂದು ನಾವು ವಾಕ್ಯ ಯೋಹನ ಸುವಾರ್ತೆಯಲ್ಲಿ 1:7 ಈ ರೀತಿ ದೇವರ ವಾಕ್ಯ ಈ ರೀತಿ ಹೇಳ್ತಾ ಉಂಟು. ಅಲ್ಲಿ ತನ್ನ ಮೂಲಕವಾಗಿ ಎಲ್ಲರೂ ನಂಬುವಂತೆ ಆತನು ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಯಾರು? ಸ್ನಾನಿಕನಾದ ಯೋಹಾನನು ಯೇಸುಗಿಂತ ಮೊದಲು ಹುಟ್ಟಿದವನು. ಆತನು ಯೇಸುವಿನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾ ಇದ್ದಾನೆ. ಇಗೋ ಯಜ್ಞದ ಕುರಿ, ದೇವರು ಕಳಿಸಿಕೊಟ್ಟ ಯಜ್ಞದ ಕುರಿ ಎಂದು ಹೇಳಿದನು. ಯಾರು ಯಜ್ಞದ ಕುರಿ? ಯೇಸು ಕ್ರಿಸ್ತನು ಯಜ್ಞದ ಕುರಿಯಾಗಿದ್ದಾನೆ. ಆ ಯಜ್ಞದ ಕುರಿ ಎಂದು ಸ್ನಾನಿಕನಾದವನು ಸಾಕ್ಷಿ ಕೊಡ್ತಾ ಇದ್ದಾನೆ ಯೇಸುವಿನ ವಿಷಯದಲ್ಲಿ. ನಾನು ಅವನ ಮೆಟ್ಟಿನಿಂದ
ಮೆಟ್ಟಿನ ಆ ಒಂದು ಕಟ್ಟು ಬಿಡಿಸಲಿಕ್ಕೆ ನಾನು ಯೋಗ್ಯನಲ್ಲ ಹೇಳ್ತಾನೆ. ತನ್ನನ್ನು ತಗ್ಗಿಸಿಕೊಂಡನು. ನಾನು ರಕ್ಷಕನಲ್ಲ, ರಕ್ಷಕನು ಬರ್ತಾನೆ. ಅವನು ಯೇಸು ಕ್ರಿಸ್ತನಾಗಿದ್ದಾನೆ. ಅವನು ಪವಿತ್ರಾತ್ಮನ ನಾನು ಕೊಡೋದು ನಿಮಗೆ ದೀಕ್ಷಾಸ್ನಾನ ಕೊಡೋದು ನೀರಿನಿಂದ ದೀಕ್ಷಾಸ್ನಾನ ಕೊಡ್ತಾ ಇದ್ದೇನೆ. ಆದರೆ ಒಬ್ಬನು ಬರ್ತಾನೆ, ನನಗಿಂತ ಒಬ್ಬನು ಬರ್ತಾನೆ, ಅವನು ಪರಿಶುದ್ಧ ಆತ್ಮನಿಂದ ನಿಮಗೆ ದೀಕ್ಷಾಸ್ನಾನ ಕೊಡ್ತಾ ಇದ್ದಾನೆ. ಇವತ್ತು ಪರಿಶುದ್ಧ ಆತ್ಮನ ದೀಕ್ಷಾನ ಬೇಕು. ಪರಿಶುದ್ಧ ಆತ್ಮ ನಾವು ದೀಕ್ಷಾನ ಹೊಂದಬೇಕು. ನಾವು ಅದೇ ದೇವರು ಬಯಸ್ತಾ ಇದ್ದಾನೆ ಪ್ರಿಯರೇ. ಪರಿಶುದ್ಧ ಆತ್ಮನ ದೀಕ್ಷಾಸ್ನಾನ, ಪರಿಶುದ್ಧ ಆತ್ಮನಿಂದ ತುಂಬಲ್ಪಡಬೇಕು. ಕ್ರಿಸ್ತನ ಜೀವದಿಂದ ನಾವು ತುಂಬಲ್ಪಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಪುನಃ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಉಂಟು, ಅವನು ಆ ಬೆಳಕಲ್ಲ, ಸ್ಥಾನಿಕನಾದವನು ಬೆಳಕಲ್ಲ, ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುವುದಕ್ಕೆ ಬಂದನು. ಆ ಬೆಳಕಿನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತಾನೆ. ಸ್ಥಾನಿಕನಾದ ಯೋನು ಸಾಕ್ಷಿ ಕೊಡ್ತಾ ಇದ್ದಾನೆ ಯೇಸುವಿನ ವಿಷಯದಲ್ಲಿ. ಬೆಳಕಿನ ಆತನು ಬರುವನಿದ್ದಾನೆ, ಅವನು ಬೆಳಕಾಗಿದ್ದಾನೆ, ಅವನು ರಕ್ಷಕನಾಗಿದ್ದಾನೆ, ಅವನು ಲೋಕಕ್ಕೆ ಅವನು ಬಿಡುಗಡೆ ಕೊಡುವವನು ಯೇಸು ಕ್ರಿಸ್ತನಾಗಿದ್ದಾನೆ. ನನಗಿಂತ ಈಗ ಬರುವನಾಗಿದ್ದಾನೆ. ಅವನು ಮೊದಲೇ ಇದ್ದ, ಯೇಸು ಕ್ರಿಸ್ತನು ಮೊದಲೇ ಇದ್ದ, ಈಗಿದ್ದಾನೆ, ಇನ್ನು ಮುಂದಕ್ಕೆ ಇರುವವನು, ಎಲ್ಲ ಕಡೆಯಲ್ಲಿ ಇರುವವನು ಆತನು. ಸರ್ವಶಕ್ತ ದೇವರವನು, ಸರ್ವಶಕ್ತ ದೇವರ ಮಗನವನು, ದೇವರ ಮಗನು ದೇವರು. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತನು. ಇವತ್ತು ಆತ್ಮಿಕ ಬೆಳಕು ಬೇಕಾದರೆ ಯಾರು ಬೇಕು? ಯೇಸು ಬೇಕು. ಆತ್ಮಿಕ ಬೆಳಕು ಬರುವುದು ಯೇಸುವಿನ ಮುಖಾಂತರವೇ ಬರುವುದು. ಇವತ್ತು ಎಷ್ಟೋ ಮಂದಿ ಆತ್ಮಿಕ ಬೆಳಕಿಲ್ಲ ಒಳಗೆ. ಒಂದು ಕತ್ತಲೆ ಇದ್ದರೂ ಏನು, ಒಂದು ಬೇಸರ ಒಳಗಿಂದ, ಒಂದು ನಿರಾಶೆ, ಒಂದು ಗುರಿ ಇಲ್ಲ, ಒಳಗಿಂದ ಒಂದು ಗುರಿ ಇಲ್ಲ. ಏಕೆಂದರೆ ಒಳಗೆ ಬೆಳಕಿಲ್ಲ, ನಿಜವಾದ ಬೆಳಕಿಲ್ಲ. ಹೊರಗಿನಿಂದ ಎಷ್ಟು ಒಳ್ಳೆಯದು ತೋರ್ಬೋದು, ಹೊರಗಿನಿಂದ ತೋರಲಿಕ್ಕೆ ಚಂದ ಇರ್ಬೋದು, ಹ್ಯಾನ್ಸಮ್ ಇರ್ಬೋದು, ಸ್ವೀಟಿ ಇರ್ಬೋದು, ಆದರೆ ಒಳಗೆ ಬೆಳಕು ಬೇಕು. ಇವತ್ತು ಏನು ಬೇಕು ಮಾನವನಿಗೆ? ಆ ಬೆಳಕು ಬೇಕು. ಯೇಸು ಬೆಳಕಾಗಿದ್ದಾನೆ, ಯೇಸು ಲೋಕಕ್ಕೆ ಬೆಳಕಾಗಿದ್ದಾನೆ ಪ್ರಿಯರೇ. ಆ ಬೆಳಕು ಬೇಕು ಮಾನವನಿಗೆ. ಇವತ್ತು ದೇವರು ಏನು ಬಯಸ್ತಾನೆ? ಆ ಬೆಳಕನ್ನು ಸ್ವೀಕಾರ ಮಾಡಬೇಕು. ಆ ಬೆಳಕನ್ನು ಒಳಗೆ ಇರಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಆತನು ಬೆಳಕಾಗಿದ್ದಾನೆ, ಆತನ ಮುಖಾಂತರ ರಕ್ಷಣೆ. ಪುನಃ ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿಜವಾದ ಲೋಕಕ್ಕೆ ಬಂದೆನು, ಆ ಬೆಳಕೆ ಪ್ರತಿ ಮನುಷ್ಯನಿಗೆ ಬೆಳಕು ಕೊಡುವುದು. ಆತನು ಲೋಕದಲ್ಲಿ ಇದ್ದನು ಮತ್ತು ಲೋಕವು ಆತನ ಮೂಲಕವಾಗಿ ಉಂಟಾಗಿತ್ತು. ಲೋಕವು ಈ ಜಗತ್ತಾದದು ಆತನ ಮುಖಾಂತರವೇ, ಯೇಸುವಿನ ಮುಖಾಂತರವೇ. ಯೇಸು ಈ ಜಗತ್ತಾಗುವ ಮೊದಲೇ ಇದ್ದನು. ದೇವರ ವಾಕ್ಯ, ಆತನು ಮೊದಲು ಇದ್ದವನು, ಯಾರೂ ಸೃಷ್ಟಿ ಮಾಡಲಿಲ್ಲ, ಆತನೇ ಜೀವವಾಗಿದ್ದಾನೆ. ಮೊದಲೇ ಇದ್ದವನು ಆತನು. ಅಲ್ಲಿ ದೇವರ ಇದ್ದವನು ಮತ್ತು ಆತನ ಮೂಲಕವೇ ಲೋಕ ಆದದ್ದು. ಇಡೀ ಜಗತ್ತು ಉಂಟಲ್ಲ ಇವತ್ತು, ಆತನ ನಾಮದಲ್ಲಿ ಆದದ್ದು, ಆತನ ಮೂಲಕವೇ ಆದದ್ದು, ಆತನ ಮೂಲಕ ಈ ಲೋಕ ಆದದ್ದು. ಲೋಕ ಇರುವುದಾದ ಆತನ ಮೂಲಕ ಉಂಟು. ಪುನಃ ದೇವರ ಕೇಳಿದೆ, ಆದರೂ ಲೋಕವು ಆತನನ್ನು ಅರಿಯಲಿಲ್ಲ. ಲೋಕವು ಆತನನ್ನು ಅರಿಯಲಿಲ್ಲ. ಇವತ್ತು ಕೂಡ ಲೋಕವು ಆತನನ್ನು ಅರಿಯುವುದಿಲ್ಲ. ಸ್ವಾರ್ಥ ಸಾರ್ತಾ ಉಂಟು, ಎಲ್ಲ ಕಡೆಯಲ್ಲಿ ಬೆಳಕಿನ ವಿಷಯ ಸಾರ್ತಾ ಉಂಟು, ರಕ್ಷಣೆ ವಿಷಯದಲ್ಲಿ ಸಾರ್ತಾ ಉಂಟು. ಆದರೂ ಎಷ್ಟೋ ಜನರು ಇನ್ನೂ ಕೂಡ ಅರಿಯಲಿಲ್ಲ ಆ ಬೆಳಕನ್ನು. ಸೃಷ್ಟಿಕರ್ತನ ಅರಿಯಲಿಲ್ಲ. ಆತನೇ ಬೆಳಕು, ಆತನೇ ರಕ್ಷಕನು, ಆತನ ಮುಖಾಂತರವೇ ಲೋಕ ಆದದ್ದು. ದೇವರ ವಾಕ್ಯ ಹೇಳ್ತಾ ಉಂಟು, ಸತ್ಯವೇದ ಹೇಳ್ತಾ ಉಂಟು, ಆತನ ಮುಖಾಂತರವೇ ಆದದ್ದು. ಪುನಃ ದೇವರ ವಾಕ್ಯ ಹೇಳ್ತದೆ, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಆತನು ಸ್ವಾಸ್ಥ್ಯಕ್ಕೆ ಬಂದನು, ಆತನ ಸ್ವಂತ ಜನರು ಆತನ ನಂಬಲಿಲ್ಲ. ಆತನ ಎಣಿಸಲು ನಾವು ಕೂಡ ಒಂದು ಮನುಷ್ಯರು, ಅವನು ಕೂಡ ಒಂದು ಮನುಷ್ಯನು, ಅವನು ಕೂಡ ಒಂದು ಮನುಷ್ಯನು, ನಾವು ಕೂಡ ಮನುಷ್ಯರು. ಆ ರೀತಿ ಆ ದೃಷ್ಟಿಯಲ್ಲಿ ನೋಡಿದರು. ಅವನು ಮರಿಯನಿಗೆ ಹುಟ್ಟಿದ್ದಾಳೆ, ಮರಿಯ ಮನೆಗೆ ಹುಟ್ಟಿದ್ದಾನೆ. ಅವನು ಪರಿಶುದ್ಧ ಆತ್ಮನಿಂದ ಹುಟ್ಟಿದವನು. ಯೇಸು ಕ್ರಿಸ್ತನು ಪರಿಶುದ್ಧ ಆತ್ಮನಿಂದ ಹುಟ್ಟಿದವನು, ಕನ್ನಿಕೆಗೆ ಹುಟ್ಟಿದವನು ಆತನು. ಅವರು ಆ ರೀತಿ ನೋಡಿದರು. ಹೇಗೆ? ನಾವು ಕೂಡ ಮನುಷ್ಯರು, ಅವರು ಕೂಡ ಅವನು ಮನುಷ್ಯನಾಗಿದ್ದಾನೆ ನೋಡಿದರು. ಅವರು ಗುರುತು ಹಿಡಿಯಲಿಲ್ಲ ಯೇಸುನು. ಅದಕ್ಕೋಸ್ಕರ ಯೇಸು ಎಷ್ಟೋ ಅದ್ಭುತ ಮಾಡಿದನು.
ಅದ್ಭುತ ಸೂಚಕ ಕಾರ್ಯ ಮಾಡಿ ತೋರಿಸ್ತನು. ದೇವರ ಬಲ, ದೇವರ ಶಕ್ತಿಯನ್ನು ತೋರಿಸ್ತನು. ಸತ್ತವರಿಗೆ ಎಬ್ಬಿಸ್ತನು. ಹೇಗೆ ಸತ್ತವನಿಗೆ ಜೀವ ಕೊಡಲಿಕ್ಕೆ ಸಕ್ತನಿದ್ದಾನೆ ತೋರಿಸ್ತನು. ನಾನೇ ಪುನರುತ್ಥಾನ ಆಗಿದ್ದೇನೆ, ನಾನೇ ಜೀವವಾಗಿದ್ದೇನೆ ಎಂದು ಹೇಳಿದನು. ಆದರೂ ನಂಬಲಿಲ್ಲ. ತನ್ನ ಜನರು ನಂಬಲಿಲ್ಲ, ತಿರಸ್ಕಾರ ಮಾಡಿದರು. ಅವರು ತಿರಸ್ಕಾರ ಮಾಡಿದ್ರಿಂದ ನಾವು ರಕ್ಷಣೆ ಹೊಂದಕ್ಕೆ ಕಾರಣ ಆಯಿತು. ಅವರ ಸ್ವಂತ ಜನರು ತಿರಸ್ಕಾರ ಮಾಡಿದರು ಯೇಸುವನ್ನು. ಇಸ್ರೇಲರು ಯೇಸುವನ್ನು ತಿರಸ್ಕಾರ ಮಾಡಿದರು. ಯಹೂದ್ಯರು ಯೇಸುವನ್ನು ತಿರಸ್ಕಾರ ಮಾಡಿದರು. ರಕ್ಷಕನ ಅಲ್ಲ ಅಂದು. ಆದರೆ ನಮಗೆ ದೇವರೊಂದು ಏನು ಅವಕಾಶ ಕೊಟ್ಟರು ರಕ್ಷಣೆ ಹೊಂದಕ್ಕೆ. ನಾವು ಆ್ಯಕ್ಚುಲಿ ಯಾರಾಗಿದೆ? ಅನ್ಯರಾಗಿದ್ದೀರಿ. ನಾವು ಅನ್ಯರು. ಆದರೆ ದೇವರು ಒಂದು ಅವಕಾಶ ಕೊಟ್ಟನು, ಮಾನವನಿಗೆ ರಕ್ಷಣೆ ಹೊಂದಲಿಕ್ಕೆ ಅವಕಾಶ ಕೊಟ್ಟನು. ದೇವರ ಪ್ರೀತಿ ನೋಡಿ. ಪುನಃ ಅಲ್ಲಿ ದೇವರ ವಾಕ್ಯವಿದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವತ್ತು ದೇವರ ಮಕ್ಕಳಾಗಬೇಕು ನಾವು. ದೇವರು ಏನು ಬಯಸ್ತಾನೆ ಪ್ರಿಯರೇ? ನಾವು ದೇವರ ಮಕ್ಕಳಾಗಬೇಕೆಂದು ದೇವರು ಬಯಸ್ತಾನೆ. ಹೊಸತಾಗಿ ನಾವು ಹುಟ್ಟಬೇಕು. ನಾವು ನೂತನ ಸೃಷ್ಟಿ ಆಗಬೇಕು. ನಾವು ನೂತನ ಸ್ವಭಾವ ಹೊಂದಬೇಕು. ಅದಕ್ಕೆ ಸರಿ ಯೇಸು ಹೇಳ್ತಾ ಇದ್ದಾನೆ, ನೀನು ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯ ಕಾಣಲಿಕ್ಕೆ ಆಗುವುದಿಲ್ಲ. ನೀನು ಹೊಸತಾಗಿ ಹುಟ್ಟದಿದ್ದರೆ ದೇವರ ರಾಜ್ಯದ ಒಳಗೆ ನಿನಗೆ ಹೋಗಲಿಕ್ಕೆ ಆಗುವುದಿಲ್ಲ. ನೋಡಿ, ದೇವರ ರಾಜ್ಯದ ಒಳಗೆ ಹೋಗಲಿಕ್ಕೆ ಆಗುವುದಿಲ್ಲ. ಹೊಸತಾಗಿ ಹುಟ್ಟಬೇಕು. ಒಬ್ಬ ಮಾನವನು ಹೊಸತಾಗಿ ಹುಟ್ಟಬೇಕು. ಆತ್ಮದಲ್ಲಿ ಹೊಸತಾಗಿ ಹುಟ್ಟಬೇಕು. ಆತ್ಮದಲ್ಲಿ ಪ್ರಿಯರೇ ಹೊಸತಾಗಿ ಹುಟ್ಟಬೇಕಂದ್ರೆ ಯೇಸು ಬೇಕು. ಯೇಸುವನ್ನು ಸ್ವೀಕಾರ ಮಾಡಬೇಕು. ಯೇಸುಗೆ ಸ್ವೀಕಾರ ಮಾಡಿದರೆ ಆತನು ಹೊಸತಾಗಿ ಹುಟ್ಟುತ್ತಾನೆ. ನೂತನ ಸೃಷ್ಟಿ ಆಗಬೇಕು. ದೇವರು ಏನು ಬಯಸ್ತಾರೆ? ಅಲ್ಲಿ ಇದೇ ಬರೆಯಲ್ಪಟ್ಟಿದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಯಾರ್ಯಾರು ಯೇಸು ಕ್ರಿಸ್ತನ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕಿಟ್ಟಿರೋ, ಯೇಸುವಿನ ಹೆಸರಿನಲ್ಲಿ ನಂಬಿಕಿಟ್ಟರು, ಯೇಸು ರಕ್ಷಕನೆಂದು ಸ್ವೀಕಾರ ಮಾಡಿದರು, ಯೇಸು ದೇವಪುತ್ರನೆಂದು ಸ್ವೀಕಾರ ಮಾಡಿದರು, ಯೇಸುವಿನ ನಾಮದಲ್ಲಿ ರಕ್ಷಣೆ ಉಂಟು ಸ್ವೀಕಾರ ಮಾಡಿದರು, ಯೇಸು ನಮಗೋಸ್ಕರ ಸೆಲಿಬೆಗೆ ಹೋಗಿದ್ದಾನೆ, ರಕ್ತವನ್ನು ಸುರಿಸ್ತಾನೆ, ಕಷ್ಟವನ್ನು ಅನುಭವಿಸ್ತಾನೆ, ಅಲ್ಲಿ ಸತ್ತು ಹೋದನೆಂದು ನಂಬಿಕಿಟ್ಟರು. ಯೇಸು ಪುನರುತ್ಥಾನ ಆಗಿದ್ದಾನೆ, 3ನೇ ದಿವಸ ಪುನರುತ್ಥಾನ ಆಗಿದ್ದನು ಯಾರ್ಯಾರು ನಂಬಿಕಿಟ್ಟರು, ಯಾರ್ಯಾರು ಯೇಸು ಕ್ರಿಸ್ತನ ಸ್ವೀಕಾರ ಮಾಡಿದರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ದೇವರು ಕೊಟ್ಟನು. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ದೇವರು ಕೊಟ್ಟನು. ಪ್ರಿಯರೇ ನೋಡಿ, ದೇವರ ವಾಕ್ಯ ಹೇಳ್ತಿದೆ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟನು. ಇವರು, ಪುನಃ ಹೇಳ್ತಿದೆ ಇಲ್ಲಿ, ಇವರು ರಕ್ತ ಸಂಬಂಧದಿಂದ ಆಗಲಿ, ಯಾರು ಹೊಸತಾಗಿ ಹುಟ್ಟಿದರೆ ಅವರು ರಕ್ತ ಸಂಬಂಧದಿಂದ ಆಗಲಿ, ಕಾಮದಿಂದ ಆಗಲಿ, ಪುರುಷ ಸಂಕಲ್ಪದಿಂದ ಆಗಲಿ ಹುಟ್ಟಿದವರಲ್ಲ. ಯಾರು ಹೊಸತಾಗಿ ಹುಟ್ಟಿದ್ದಾರೆ? ಒಳಗಿಂದ ಬದಲಾಗ್ತದೆ. ಒಳಗಿಂದ ಬದಲಾವಣೆ, ಆ ಸ್ವಭಾವ ಬದಲಾವಣೆ ಆಗ್ತದೆ. ಯಾವ ಸ್ವಭಾವ? ಪಾಪ ಮರಣದ ಒಂದು ಸ್ವಭಾವ ಬದಲಾಗ್ತದೆ. ಮನುಷ್ಯನೊಳಗೆ ಏನುಂಟು? ಈಗ ಯೇಸುವನ್ನು ಸ್ವೀಕಾರ ಮಾಡದವರು ಏನುಂಟು? ಅವನೊಳಗೆ ಪಾಪ ಮರಣದ ಸ್ವಭಾವ ಉಂಟು. ಈ ಸ್ವಭಾವದಿಂದ ಬಿಡುಗಡೆ ಆಗಬೇಕಾದ್ರೆ ಯೇಸುಗೆ ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡುವಾಗ ಆ ಸ್ವಭಾವದಿಂದ ಮಾನವನು ಬಿಡುಗಡೆ ಆಗ್ತಾನೆ. ಆ ಸ್ವಭಾವದಿಂದ ಬಿಡುಗಡೆ ಆಗ್ತಾನೆ ಅವನು. ಅಲ್ಲಿ ದೇವರ ಕಲಿತೆ, ಯಾರು ಬಿಡುಗಡೆ ಆಗಿದ್ದಾನೋ ಇವರು ರಕ್ತ ಸಂಬಂಧದಿಂದ ಆಗಲಿ, ಕಾಮದಿಂದ ಆಗಲಿ, ಪುರುಷ ಸಂಘದಿಂದಾಗಲಿ ಹುಟ್ಟಿದವರಲ್ಲ. ಇವರು ಆ ರೀತಿ ಹುಟ್ಟಿದವರಲ್ಲ. ಇವರು ದೇವರಿಂದಲೇ ಹುಟ್ಟಿದವರು. ದೇವಮಕ್ಕಳೇ, ಇವರು ಏನಂತೆ? ದೇವರಿಂದಲೇ ಹುಟ್ಟಿದವರು. ನಾವು ದೇವರ ಮಕ್ಕಳಾಗಬೇಕು. ದೇವರು ಏನು ಬಯಸ್ತಾನೆ? ಇವನು ದೇವರ ಮಕ್ಕಳು ಮಾತ್ರ ದೇವರಲ್ಲೇ ಹೋಗ್ತಾರೆ. ದೇವರು ಎಲ್ಲಿದ್ದಾನೆ ಅಲ್ಲಿ ಹೋಗಬೇಕಾ? ನಾವು ಇಲ್ಲಿ ಈ ಶರೀರದಲ್ಲಿ ಇರುವಾಗ ದೇವರ ಮಕ್ಕಳಾಗಬೇಕು. ಯಾವಾಗ ನಾವು ದೇವರ ಮಕ್ಕಳಾಗ್ತೇವೆ ಅವರು ಮಾತ್ರ ಹೋಗ್ತಾರೆ. ಅದಕ್ಕೆ ಹೇಳ್ತಾನೆ, ದೇವರ ಮಕ್ಕಳಾಗದು, ಯಾರು ದೇವರ ಮಕ್ಕಳಾಗದೆ ಅವರ ಪಾಪ ಕ್ಷಮಿಸಲ್ಪಟ್ಟಿದೆ, ಶಾಪದಿಂದ ಅವರಿಗೆ ಬಿಡುಗಡೆ ಆಗಿದೆ, ಇನ್ನು ಮುಂದೆ ಪಾಪ ಮಾಡಲಿಕ್ಕಿಲ್ಲ. ಅವರು ಬೆಳಕಾಗಿ ನಡೆಯಬೇಕು ಲೋಕದಲ್ಲಿ. ಅವರ ಸ್ವಭಾವ ಬದಲಾಗಿದೆ. ದೇವರು ಬದಲು ಮಾಡಿದ್ದಾನೆ. ಒಂದು ವೇಳೆ ಅದೇ ಸ್ವಭಾವದಲ್ಲಿ ನೀನು ಇನ್ನೂ ಕೂಡ ಇದ್ದರೆ, ಅದೇ ಸ್ವಭಾವದಲ್ಲಿ ನಡೆದರೆ ನಿನಗೆ ರಕ್ಷಣೆ ಆಗಲಿಲ್ಲ. ಅದೇ ಸ್ವಭಾವ, ಅದೇ ಹಳೆತದೇ ಇದ್ದರೆ ದೇವರು ಸಂತೋಷದಲ್ಲಿಲ್ಲ ನಿನ್ನಲ್ಲಿ. ಒಂದು ವೇಳೆ ಅದೇ ಸ್ವಭಾವ, ಹಳೆಯ ಸ್ವಭಾವ ಇದ್ದರೆ ನಿನ್ನ ಹತ್ರ, ಹಳೆಯ ಸ್ವಭಾವದಲ್ಲಿ ಜೀವಿಸ್ತಾರೆ, ಪಾಪ ಇನ್ನೂ ಪಾಪದ ಮೇಲೆ ಪಾಪ, ದೇವರು ಅದಕ್ಕೆ ಮೆಚ್ಚುವುದಿಲ್ಲ. ದೇವರು ಮೆಚ್ಚುವುದಿಲ್ಲ.
ದೇವರ ಅವನಿಗೆ ಮೆಚ್ಚುವುದಿಲ್ಲ. ಪ್ರಿಯರೇ, ಮನುಷ್ಯನು ಬದಲಾಗಬೇಕಂತ ದೇವರು ಬಯಸ್ತಾನೆ. ರಕ್ಷಣೆ ಹೊಂದ ನಂತರ ಕೂಡ ಹಳೆಯ ಜೀವಿತ ಇದ್ದರೆ ಏನು ಪ್ರಯೋಜನ? ರಕ್ಷಣೆ ಹೊಂದ ನಂತರ ಕೂಡ ಹಳೆಯ ಜೀವಿತ ಹಳೆಯ ಸ್ವಭಾವ, ಏನು ಪ್ರಯೋಜನ? ದೇವರು ಅವನಲ್ಲಿ ಖುಷಿ ಇರ್ತಾನ? ಸಂತೋಷದಲ್ಲಿ ಇರ್ತಾನ? ಅವನು ಸಂತೋಷದಲ್ಲಿಲ್ಲ ಅವನಲ್ಲಿ. ಏಕೆ? ಅವನು ಹಳೆಯ ಜೀವಿತ ಬದಲಾಗಲಿಲ್ಲ ಅವನದು. ಪ್ರಿಯರೇ, ಹಳೆಯ ಜೀವಿತ ಬದಲಾಗಬೇಕು. ನಿಮ್ಮ ಒಳಗಿದ ಹಳೆಯವನು ಹೋಗಬೇಕು, ಹೊಸಬನು ಬರಬೇಕು. ಹೊಸಬನು ದೇವರ ಆತ್ಮ ಒಳಗೆ ಬರಬೇಕು. ಪರಿಶುದ್ಧ ಆತ್ಮನ, ದೇವರ ಆತ್ಮ ಪರಿಶುದ್ಧನಾಗಿ ಅವನ ಒಳಗೆ ಬರಬೇಕು. ಒಬ್ಬ ಮಾನವನಿಗೆ ಅವನ ಬಲದಿಂದ ಅವನ ಶಕ್ತಿಯಿಂದ ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯರೇ, ದೇವರು ಸಹಾಯ ಮಾಡ್ತಾನೆ. ದೇವರ ಸಹಾಯ ಬೇಕು. ನಾವು ದೇವರ ಮಕ್ಕಳಾಗಬೇಕಂತ ದೇವರು ಬಯಸ್ತಾನೆ. ಯಾರು ದೇವರ ಮಕ್ಕಳಾಗಿದ್ದರೆ ಅವ್ರಿಗೆ ಅಂಧಕಾರದಿಂದ ದೇವರು ಬಿಡಿಸಿ ದೇವಕುಮಾರನ ರಾಜ್ಯದೊಳಗೆ ತಂದಿದ್ದಾನೆ. ಯಾರು ರಕ್ಷಣೆ ಹೊಂದಿ ಅವರು ದೇವಕುಮಾರ ರಾಜ್ಯದ ಒಳಗಿದ್ದಾರೆ, ಅವರು ಬೆಳಕಲ್ಲಿದ್ದಾರೆ. ಬೆಳಕಲ್ಲಿ ಇದ್ದವನು ಬೆಳಕಲ್ಲಿ ನಡೆಯುತ್ತಾನೆ. ಅವನು ಕತ್ತಲೆ ಸಂಗತಿ ಮಾಡುವುದಿಲ್ಲ. ಅವನ ಕತ್ತಲೆ ಸಂಗತಿಯನು ಸಿಟ್ಟು, ಮತ್ಸರ, ಚಾಡಿ, ಸುಳ್ಳು, ವೈಭಿಚಾರ, ಪಾಪ ಮಾಡುವುದು, ದೇವರ ಚಿತ್ತಕ್ಕೆ ವಿರುದ್ಧ ಹೋಗುವುದು, ಬೈಯುವುದು, ಇದು ಕತ್ತಲೆ ಸಂಗತಿ. ಯಾವಾಗಲೂ ಜಗಳ ಮಾಡುವುದು, ಬೈಯುವುದು, ಇದು ಕತ್ತಲೆ ಸಂಗತಿ. ಒಮ್ಮೊಳ್ಳೆ ವಿಶ್ವಾಸಿ ಹೀಗೆ ಮಾಡಿದರೆ ಅವನು ಇನ್ನೂ ಕತ್ತಲೆದಲ್ಲಿದ್ದಾನೆ. ಅವನು ಬೆಳಕಲ್ಲಿ ಇಲ್ಲ. ಅವನು ಬೆಳಕಲ್ಲಿ ಚಾನ್ಸೇ ಇಲ್ಲ. ಏಕೆ? ಅವನು ಬದಲಾಗಲಿಲ್ಲ. ದೇವರು ಬಯಸ್ತಾ ಬದಲಾಗಬೇಕು. ಇವತ್ತು ಎಷ್ಟೋ ವಿಶ್ವಾಸಿಗಳು ಈ ರೀತಿ ಇದ್ದಾರೆ, ಬೆಳಕಾಗಿಲ್ಲ. ನೀನು ಬೆಳಕಾಗಿದ್ದರೆ ಮಾತ್ರ ಅವರು ಬೆಳಕಿಗೆ ಬರುವುದು, ಇಲ್ಲದೆ ಬೆಳಕಿಗೆ ಬರುವುದಿಲ್ಲ. ನೀನು ಬೆಳಕಿಗೆ ಬರಬೇಕು. ನಿನ್ನ ಮುಖಾಂತರ ಯಾರಾದರೂ ನರಕಕ್ಕೆ ಹೋಗಬಾರ್ದು. ದೇವರು ಬಯಸ್ತಾನೆ ಒಬ್ಬ ವಿಶ್ವಾಸಿಗೆ ನಿನ್ನ ಮುಖದ ನಿನ್ನಗೆ ನೋಡಿ, ನಿನ್ನ ಸ್ವಭಾವ ನೋಡಿ, ನಿನ್ನ ಬೆಳಕನ್ನು ನೋಡಿ ಅವರು ದೇವರ ಕಡೆಗೆ ತಿರುಗಬೇಕು. ಆಗ ಮಾತ್ರ ನಿನಗೆ ರಿವಾರ್ಡ್ ಸಿಗ್ತದೆ. ನಿನ್ನ ಮುಖ, ನಿನ್ನ ಸ್ವಭಾವ ನೋಡಿ, ಒಂದು ವೇಳೆ ಅವನು ನಿನ್ನ ಸ್ವಭಾವ ನೋಡಿ ಅವನು ದೇವರ ಕಡೆಗೆ ಬರುವುದಿಲ್ಲಾದರೆ ಅವನು ದೇವರ ಕಡೆಗೆ ಬರೋ ಯಾರು ಕಾರಣ? ನೀನು ಕಾರಣ. ಇವತ್ತು ನಿನ್ನ ಬೆಳಕಾಗಿರಬೇಕು. ನಿನ್ನ ಗುಣ ಪರಿಶುದ್ಧಾತ್ಮನ ಗುಣದಿಂದ ನೀನು ತುಂಬಿ ಇರಬೇಕು. ನೆರೆಕೆಯವರಿಗೆ ನೀನು ಬೆಳಕಾಗಿರಬೇಕು. ನಿನ್ನ ಕುಟುಂಬಕ್ಕೆ ನೀನು ಬೆಳಕಾಗಿರಬೇಕು. ಆಗ ಮಾತ್ರ ದೇವರು ನಿನ್ನನ್ನು ಮೆಚ್ಚುತ್ತಾನೆ. ನಿನ್ನ ಕೆಲಸದಲ್ಲಿ ಮೆಚ್ಚುತ್ತಾನೆ. ನಿನಗೆ ಏನು ಜವಾಬ್ದಾರಿ ಕೊಟ್ಟಿದ್ದಕ್ಕೆ ಮೆಚ್ಚುತ್ತಾನೆ. ಒಬ್ಬ ಹೆಂಡತಿ ಗಂಡನಿಗೆ ಮೆಚ್ಚಬೇಕಾದರೆ ಮೆಚ್ಚಿಸ್ತಾರೆ. ಹೇಗೆ ಗಂಡನಿಗೆ ಮೆಚ್ಚಿಸ್ತಾಳೆ ಅದೇ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆ ಆಗ್ತದೆ. ಪ್ರಿಯರೇ, ಇವತ್ತು ಏನು ಬೇಕು? ನಾವು ಬೆಳಕಾಗಿ ಜೀವಿಸಬೇಕು. ಯೇಸುವಿನ ಮಾರ್ಗದಲ್ಲಿ ಜೀವಿಸಬೇಕು. ಯೇಸುವಿನ ಹಾಗೆ ನಾವು ಜೀವಿಸಬೇಕದು ದೇವರು ಬಯಸ್ತಾನೆ. ಪ್ರಿಯರೇ, ಬೇರೆ ಏನು ಬಯಸ್ತಿಲ್ಲ ದೇವರು. ಒಬ್ಬ ವಿಶ್ವಾಸಿ ಬೆಳಕಲ್ಲಿ ನಡೆಯಬೇಕು. ಸ್ವಭಾವ ಅವನದು ಕ್ರಿಸ್ತನ ಸ್ವಭಾವನಲ್ಲಿ ಇರಬೇಕು. ಒಂದು ಪದೇ ಅದೇ ರೀತಿಯಲ್ಲಿ ಇರುವುದಾದರೆ ದೇವರು ಅವನ ಮೇಲೆ ಖುಷಿ ಇಲ್ಲ. ದೇವರು ನಮ್ಮನ್ನು ಪ್ರೀತಿಸ್ತಾನೆ. ನೋಡಿ, ದೇವರ ಪ್ರೀತಿ ನೋಡಿ. ದೇವರು ಬಿಡುಗಡೆ ಕೊಟ್ಟಿದ್ದಾನೆ ನಿಮಗೆ, ಇನ್ನೂ ಕೊಡಲಿಕ್ಕೆ ಇಲ್ಲ, ಕೊಟ್ಟು ಆಗಿದೆ. ಏನು ದೇವರು ಮಾಡಿದೆ ಸ್ವೀಕಾರ ಮಾಡಿ ದೇವರ ಬೆಳಕಲ್ಲಿ ನಡೆಯಬೇಕಂತ ದೇವರು ಬಯಸ್ತಾನೆ. ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರು ನಿಮಗೆ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಕರುಣೆ, ನಿನ್ನ ದಯಕ್ಕಾಗಿ ಸ್ತೋತ್ರ. ನೀನು ಒಳ್ಳೆಯ ದೇವರಾಗಿದೆ ಕರ್ತನೇ. ಸ್ವಾಮಿ, ನಿನ್ನ ಮಕ್ಕಳು ಈ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಕೇಳಿದ ವಾಕ್ಯವು ಕರ್ತನೇ ಇವರು ಹೃದಯದಲ್ಲಿ ಇಟ್ಟು ಅದರ ಪ್ರಕಾರ ನಡೆಯಲಿಕ್ಕೆ ನೀನು ಸಹಾಯ ಮಾಡಬೇಕಂತ ಪಾತನೆ. ನಿನ್ನ ಸಹಾಯ ಅವರಿಗೆ ಬೇಕು ಕರ್ತನೇ. ಇವರ ಬಲದಿಂದ ಆಗಲಿ ಇವರ ಶಕ್ತಿಯಿಂದ ಇವರಿಗೆ ಆಗುವುದಿಲ್ಲ. ನಿನ್ನ ಬಲ ಬೇಕು, ನಿನ್ನ ಶಕ್ತಿ ಬೇಕು. ನೀನು ಸಹಾಯ ಮಾಡಿ. ಪರಿಶುದ್ಧಾತ್ಮನ ಇವರಿಗೆ ಸಹಾಯ ಮಾಡಬೇಕು. ಬೆಳಕಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡಿ. ಎಲ್ಲ ಚಟಗಳು, ಎಲ್ಲ ಅಭ್ಯಾಸ, ಎಲ್ಲ ಕತ್ತಲೆ ಸಂಗತಿಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಅದು ಬಿಟ್ಟೋಗಲಿ. ಈ ಸಮಯದಲ್ಲಿ ಇವರು ಫ್ರೀ ಆಗಲಿ ಯೇಸು ನಾಮದಲ್ಲಿ ಕರ್ತನೇ. ತಂದೆಯನಿಗೆ ಸ್ತೋತ್ರ. ನಿನ್ನ ಆತ್ಮದಿಂದ ಇವರಿಗೆ ತುಂಬಿಸು. ನಿನ್ನ ಸ್ವಭಾವದಿಂದ ತುಂಬಲ್ಪಡಲಿ. ನಿನ್ನ ಪರಿಶುದ್ಧಾತ್ಮನ ಸ್ವಭಾವದಿಂದ ತುಂಬಲ್ಪಡಬೇಕಂತ ಬರ್ತೇನೆ. ನಾನು ನನಗೆ ಆಶೀರ್ವಾದ ಮಾಡ್ತೇನೆ ಕರ್ತನೇ. ಇವರ ಆಶೀರ್ವಾದದಲ್ಲಿ ಹೋಗುವ ಆಶೀರ್ವಾದ, ಬರುವಾಗ ಆಶೀರ್ವಾದ, ಇವರ ಕೆಲಸಗಳಲ್ಲಿ ಆಶೀರ್ವಾದದಲ್ಲಿ ಕರ್ತನೇ. ಇವರು ಬ್ಲೆಸ್ ಆಗಲಿ ಕರ್ತನೇ. ತಂದೆಯನಿಗೆ ಸ್ತೋತ್ರ. ಇವರ ಮಕ್ಕಳಿಗೆ ನಾನು ಆಶೀರ್ವಾದ ಮಾಡ್ತೇನೆ. ಹೋಗುವಾಗ ಬರುವಾಗ ಕಾಪಾಡು, ಕೆಡುಕಂದ ತಪ್ಪಿಸು. ಇವರ ಮನೆಯಿಂದ ಹೊರಗೆ ಹೋಗುವಾಗ ಕಾಪಾಡು, ಬರುವಾಗ ಕಾಪಾಡು ಕರ್ತನೇ. ಸುರಕ್ಷಿತ ಬರಲಿ ಎಂದು ನಾನು ಪ್ರಾರ್ಥನೆ. ಈ ರೀತಿ ಕರ್ತನೇ ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ, ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಎಲ್ಲ ಘನಮಾನ ಸಲ್ತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ, ಆಮೇನ್. ಈ ಕಾರ್ಯಕ್ರಮ ನೋಡಲಿಕ್ಕೆ ದೇವರು ಒಳ್ಳೆಯದು ಮಾಡಲಿ. ಹೆಚ್ಚು ನಮಗೆ ಸಂಪರ್ಕ ಬೇಕಾದರೆ ನಿಮಗೆ ಪ್ರಾರ್ಥನೆ ಬೇಕಾದರೂ ನಮಗೆ ಸಂಪರ್ಕ ಮಾಡ್ಬೋದು. ಅಲ್ಲಿ ನಂಬರ್ ಬರ್ತದೆ, ಹೆಸರು ಬರ್ತದೆ, ನೀವು ಸಂಪರ್ಕ ಮಾಡಿ. ಮತ್ತು ನಿಮಗೆ ಆರಾಧನೆ ಬೇಕಾದರೆ ಭಾನುವಾರದ್ದು ನಮಗೆ ನೀವು ಸಂಪರ್ಕ ಮಾಡ್ಬೋದು, ನಮಗೆ ತಿಳಿಸ್ತೇವೆ. ಆಮೇನ್.